ಗೋವಿಂದರಾಜ್ ಅವರೇ, ನೀವು ಒಪ್ತೀರಾ ಈ ತರ ಹೈಕಮಾಂಡ್ ಲಿಸ್ಟ್ ಕಳಿಸೋದು? ಸರ್, ಈಗ ಒಂದು ಪಕ್ಷದ ಚೌಕಟ್ಟಿನಲ್ಲಿ ಒಂದು ಹೈಕಮಾಂಡ್ ಪಕ್ಷದ ಹಿರಿಯರು ತೀರ್ಮಾನ ಮಾಡೋದು ಸಹಜವಾಗಿ ಎಲ್ಲ ಪಕ್ಷದಲ್ಲಿ ಇರ್ತಾರೆ. ನೀವು ಅನ್ಲೇಬೇಕಾದ್ರೆ ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ನೀವು ಅನ್ಲೇಬೇಕು. ಹೈಕಮಾಂಡ್ ಕೊಟ್ಟಂತ ಪಟ್ಟಿನ ಕರ್ನಾಟಕ ಬರ್ತಿದ್ದಂಗೆ ಅದು ಬದಲಾವಣೆ ತಗೊಳುತ್ತೆ ಅಂತಂದ್ರೆ ವೀಕ್ ಆಗಿದ್ದು ಹೈಕಮಾಂಡ್, ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಬಂದು ಒಂದು ಬದಲಾವಣೆ ಆಗಿದೆ. ಅದು ಎ ಅಂತಲ್ಲ ಸರ್, ಎಲ್ಲಿ ಮಣಕಲ್ ವೈದ್ಯ ಅದು ಮಲ್ಲಿಕಾರ್ಜುನ್ ಅಂತ ಬರೆಯಕ್ ಹೋಗಿದ್ದು, ಅದು ಎ ಆಟೋ ಕರೆಕ್ಟ್ ಮಾಡಿ ಮಣಕಾಲ್ ವೈದ್ಯ ಆಗೋಯ್ತಂತೆ ಸರ್. ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ, ಕಾಂಗ್ರೆಸ್ ಬಂದಿತ್ತು. ಅದು ಮಣಕಾಲ್ ವೈದ್ಯ ಆಯ್ತೋ SS ಆಯ್ತೋ ನನಗಂತೂ ಅದು ಹೆಂಗ್ ಚೇಂಜ್ ಆಯ್ತು ಅಂತ ಹೇಳ್ಬೇಕದು, ನಮಗಂತೂ ಗೊತ್ತಿಲ್ಲ. ಬದಲಾವಣೆ ಆಗಿದ್ದು ಕೂಡ ಒಂದು ರೀತಿ ಬಲಹೀನತೆಯ, ಯಾಕೆಂದ್ರೆ ಓವರ್ ಆಲ್ ಹೈಕಮಾಂಡ್ ವಿಚಾರವಾಗಿ ಹೇಳೋದಾದ್ರೆ ಖಂಡಿತ ಇದು ವೀಕೆಸ್ಟ್ ಹೈಕಮಾಂಡ್. ಯಾಕೆಂದ್ರೆ ನಾನು ಹೈಕಮಾಂಡ್ ಕಳಿಸ್ತಾ ಇದ್ದೀನಿ, ನಾನು ಅನೌನ್ಸ್ ಮಾಡಿ ಅಂತ ಪಟ್ಟಿ ಕಳಿಸಿದ್ಮೇಲೆ ಅದು ಮೇಲ್ ಮೂಲಕ ಕಳಿಸ್ತಾರೆ ಅಂತ ಹೇಳ್ಬಿಟ್ಟು ನನ್ನ ವಿಚಾರ ಏನಿತ್ತು ಮೇಲ್ ಮೂಲಕ ಬಂತು ಅಂತ ಹೇಳಿದಂತ ವಿಚಾರ ಇದೆಯಲ್ಲ, ಅದು ಖಂಡಿತವಾಗಿ ಜಾರಿ ಆಗ್ಬೇಕಾಯ್ತು. ಆಗಿಲ್ಲ ಅಂದ್ರೆ ಇಟ್ಸ್ ಡಿಫೆಕ್ಟ್. ಒಂದನ್ನ ಬದಲಾಯಿಸಿದ್ರು, ಒಂದನ್ನ ತಡೆ ಹಿಡಿದ್ರು ಅಂದ್ರೆ ಅವಾಗ ಬಲಿಷ್ಠರು ಯಾರಾದ್ರು? ಅದನ್ನೇ ನಾನು ಕೇಳ್ತೇನೆ. ಇದ್ರ ಜೊತೆಯಲ್ಲಿ ಸರ್, ಇವತ್ತು ರಾಜ್ಯದಲ್ಲಿ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಸುಮಾರು 180 ಕೋಟಿ ಹಗರಣ ಆಯ್ತು ಸರ್. ಅಂತ ವ್ಯಕ್ತಿಗೂ ಹೈಕಮಾಂಡ್ ಕಾಣಲಿಲ್ವಾ? ಯಾಕೆಂದ್ರೆ ಹಗರಣ ಮಾಡಿ ಎಲ್ಲ ಒಂದ್ ಕಡೆ ಕ್ಯಾಬಿನೆಟ್ ಅಲ್ಲೇ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು 189 ಕೋಟಿ ಅಲ್ಲಪ್ಪ, ಬರೀ 89 ಕೋಟಿ ಆಗಿರ್ತಕ್ಕಂಥದ್ದು ಪಕ್ಕದ ರಾಜ್ಯದಲ್ಲಿ ಸಿಂಧಂಗಿಗೆ ಹೋಗುತ್ತೆ, ಅಲ್ಲಿನ ಎಣ್ಣೆ ಅಂಗಡಿಗೆ ಹೋಗುತ್ತೆ, ಅದು ಕ್ಯಾಶ್ ಕನ್ವರ್ಟ್ ಆಗುತ್ತೆ, ಇನ್ನೊಬ್ಬರ ಹತ್ರ ಹೋಗ್ಬಿಟ್ಟು ಯಾರೋ ಒಂದು ಮಜೂರಿ ರೀತಿಯಲ್ಲಿ ಬದಲಾವಣೆ ಮಾಡ್ಕೊಂತಾರೆ. ಇಂಥ ವ್ಯಕ್ತಿನೂ ಕೂಡ ಖುಷಿ ಕ್ಯಾಬಿನೆಟ್ ತಗೊಂತಾರೆ ಅಂದ್ರೆ ಕಾಂಗ್ರೆಸ್ಗೆ ಇವತ್ತು ಮಾನ ಮರ್ಯಾದೆ ಇಲ್ಲ. ಯಾಕೆಂದ್ರೆ ಆರೋಪ ಹೊತ್ತಂತ ವ್ಯಕ್ತಿನ, ರಾಜೀನಾಮೆ ತಗೊಂಡಂತ ವ್ಯಕ್ತಿನ ಇವತ್ತು ಮತ್ತೆ ಕ್ಯಾಬಿನೆಟ್ ಸೇರಿಸ್ಕೊಳ್ತಾರೆ ಅಂತಂದ್ರೆ ಇದು ಅವ್ರ ದೌರ್ಬಲ್ಯ, ಅರ್ಥ ಮಾಡ್ಕೊಳ್ಳಿ. ಇವತ್ತು ಬೇರೆ ವ್ಯಕ್ತಿ ಸಿಕ್ಕಿಲ್ಲ ಅವ್ರಿಗೆ ಅಲ್ವಾ? ಹಿಪೋಕ್ರಸಿ ಸರ್ ನಿಮ್ದು. ಏನ್ ಹಿಪೋಕ್ರಸಿ? ಯಾವ ರೀತಿ ಹೇಳ್ರಿ? ವ್ಯಕ್ತಿನ ಮತ್ತೆ ಕ್ಯಾಬಿನೆಟ್ ನೋಡ್ರಿ, ದೇಶ ಕಟ್ಟಿ ಹಗರಣ ಹುಟ್ಟಿದ್ದೇ ನಿಮ್ಮ ಕಾಂಗ್ರೆಸ್ ಪಕ್ಷ, ಅದು ಮುಂದುವರಿತಾ ಇದೆ ಅಷ್ಟೇ. ತೋರಿಸಿದಾರಲ್ಲ ಈಗ ಟಾಪ್ ಟು ಮೈ ಫ್ಯಾನ್, ಟಾಪ್ ಟು ಮೈ ಹ್ಯಾಂಡ್ ಅಂತ ಜೆನ್ಸಿ ತೋರಿಸಿದಾರಲ್ಲ. ಫ್ರಾಂಡ್ ಅಂತ ಹೇಳಿದ್ರಲ್ಲ, ಏನ್ ಹೇಳಿದ್ರು ಜೆನ್ಸಿ ಅವರು? ಕೈ ತೋರಿಸಿದ್ರು, ಯಾವ ಕೈ ತೋರಿಸಿದ್ ನಿಮ್ಗೆ? ನೀವೇ ಮಾತಾಡ್ಕೊಳ್ಳಂಗಿತ್ತು ಅಂದ್ರೆ ದಿನಪೂರ್ತಿ ಕುತ್ಕೊಂಡು ಮಾತಾಡಿರಂತೆ. ಡಿ ಕೆ ಶಿವಕುಮಾರ್ ಅವರ ಒಂದು ಟಿಪಿಕಲ್ ಸ್ಟೈಲ್ ಆಫ್ ಫಂಕ್ಷನಿಂಗ್ ಇದೆಯಲ್ಲ, ರೆಸಿಗ್ನೇಷನ್ ಕೊಟ್ರೆ 2 minutes ಅಲ್ಲಿ ಸ್ವೀಕಾರ ಮಾಡ್ತೀನಿ. ಇದು ಇಸ್ ಇಟ್ ಓಕೆ? ಅಥವಾ ಒಂದ್ ಸ್ವಲ್ಪ ಸಾಫ್ಟ್ ಆಗಿ ಬೇಸರಗೊಂಡವ್ರಿಗೆ ಮಾಡ್ಬೇಕು ಅಂತಿದ್ಯಾ? ಯಾಕಂದ್ರೆ ಎರಡು ನಿಮ್ ಪಕ್ಷದಿಂದಾನೇ ಬರ್ತಿರೋದು, ಮಾಡ್ತಿರೋದು ಅವರೇ, ಹಿಂಗ್ ಮಾಡ್ಬಿಡಿ ಅಂತ ಹೇಳ್ತಿರೋದು ನಿಮ್ಮವ್ರೆ. ಪ್ಲೀಸ್, ಇಂಟ್ರೆಸ್ಟಿಂಗ್ ಕ್ವೆಶ್ಚನ್. ನಮ್ಮ ಸಿಎಂ ಅವರು ಇಸ್ ಇಸ್ ಅ ವೆರಿ ಕೊಲಾಬರೇಟಿವ್, ಇಸ್ ಒನ್ ಆಫ್ ದ ಬೆಸ್ಟ್ ಲೀಡರ್ಸ್. ಯಪ್ಪ, ಕೆಲಸ ಮಾಡ್ರಿ, ನಿಮ್ಮ ಪಟ್ಟ ನಿಖಿಲ್ ಭಾಯ್, ಲೆಟ್ ಹಿಮ್, ಅವ್ರ ಪಟ್ಟ ಇದೆಯಲ್ಲ ಅದು ಬಿಚ್ಬಿಟ್ಟು ಈ ಕಡೆ ಬರ್ಲಿ, ಅವ್ರು ಆಮೇಲೆ ಮಾತಾಡ್ಬೋದು. ಇವ್ರಿಗೆ ಗೆಲ್ಲೋದು ಅವಕಾಶ, Mr. DK is one of the tallest leaders. I will tell you across the country. ಈ ದೇಶದಲ್ಲಿ ಎಲ್ಲ ನೀವು ಯಾವ ಮೂಲದಿಂದ ನೋಡಿದ್ರೇನು ಸ್ಟೈಲ್ ಬಗ್ಗೆ ಹೇಳಿ. ಅದೇ ಸ್ಟೈಲ್ ಹ್ಯಾಂಡಲ್ ಮಾಡ್ತಾರೆ, ಅದ್ರ ಬಗ್ಗೆ ಹೇಳಿ. he has ಒಂದು ಅಧಿಕಾರ ತಗೊಂಡ್ಬಿಡೋದಲ್ಲ ಸರ್, ಅಧಿಕಾರನ ಓಡಿಸ್ಬಿಡ್ತೀರಾ? ನಿಖಿಲ್ ಭಾಯ್, he has a great style. ಆ ಸ್ಟೈಲ್ ವರ್ಕ್ ಆಗ್ತದೆ ಕರ್ನಾಟಕದಲ್ಲಿ ಮತ್ತೆ ದೇಶದಲ್ಲಿ. ಇವರು ಬಿಜೆಪಿಯವರು ಒಪ್ಕೊಂಡ್ಬಿಟ್ಟಿದ್ದಾರೆ. ಯಾವ್ದಾದ್ರು ಒಬ್ಬ ಅಯ್ಯೋ ಪಾಪ ಎಂತ ಏನ್ರಿ ಪಾಪ ಕೊಡ್ಬಿಡ್ರಿ, ಅವ್ರಿಗೆ ಏನಾದ್ರು ಒಂದು ಸ್ಥಾನಮಾನ ಕೊಡ್ಬಿಡಣ. ನೋಡಿ, ದ ರಿಯಲ್ ಚಾಣಕ್ಯ ಆಫ್ ಇಂಡಿಯಾ ಯಾರು ಅಂದ್ರೆ ಬಿಜೆಪಿ ಅವರು ಒಪ್ಕೊಂಡ್ಬಿಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಇಸ್ ಎ ಚಾಣಕ್ಯ ಅಂತ. ದಟ್ ಕೈಂಡ್ ಆಫ್ ಅ ಮೈಂಡ್ ಸೆಟ್ ಅವ್ರಿಗೆ ಇರೋದು. ಆ ಮೈಂಡ್ ಸೆಟ್, ಆ ಬ್ರೈನ್ ಮಾಡೋದಿಲ್ಲ, ಅವ್ರು ಬಿಡೋದಿಲ್ಲ. ಒಂದು ಸ್ಟೈಲ್ ಆಫ್ ಅಪ್ರೋಚ್ ಅದು ವರ್ಕ್ ಆಗ್ತದೆ. He will come back in 2028. ಸಿಎಂ ಆದ್ಮೇಲೆ
ಅಥವಾ ಸಿ ಎಂ ಆಗೋ ಮೊದಲೇನೆ ಯಾವಾಗಿಂದ ಅವರು ಸಿ ಎಂ ಆಗ್ತಾರೆ ಕೇಳಕ್ ಅಂತ ಶುರು ಮಾಡಿದ್ರು ಅವಾಗಿಂದನೇ ಅವರ ಸ್ಟೈಲ್ ಬದಲಾಗಿದೆ. ಅಂದ್ರೆ ಮೊದಲು ಜನರಲ್ಲಿ ಅಥವಾ ನಮ್ಮ ಮನಸ್ಸಲ್ಲಿ ಏನಿತ್ತು ಡಿ ಕೆ ಶಿವಕುಮಾರ್ ಅಂದ್ರೆ ಬಹಳ ಏನು ಸ್ಟ್ರಾಂಗು ಅಥವಾ ಅವರು ಎಲ್ಲದನ್ನು ಬಹಳ ಸ್ಟ್ರಾಂಗ್ ಆಗಿ ಹ್ಯಾಂಡಲ್ ಮಾಡ್ತಾರೆ ಅನ್ನೋದಿದೆ, ಅದು ತುಂಬ ಬದಲಾಗ್ಬಿಟ್ಟಿದೆ. ಅವರು ಬಹುಶಃ ನಾನು ನೋಡ್ದಂಗೆ ಈ ತುಂಬ ಹಿಂದೆ ನಾವು ಈ ಸಿ ಎಮ್ಗಳಿಗೋಸ್ಕರ ಏನೆಲ್ಲ ಕಾಂಪಿಟೇಷನ್ ನಡೆದಿದೆ, ಯಾರ್ಯಾರು ಏನೇನು ಮಾತಾಡಿದ್ದಾರೆ ಎಲ್ಲ ನೋಡಿದ್ದೀವಿ. ಬಟ್ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗೋ ಮುಂಚೆ ಒಂದೇ ಒಂದು ಸರಿನೂ ಅವರು ಒಂದು ಇಂಬ್ಯಾಲೆನ್ಸ್ ಅಥವಾ ಇಂಪೇಷಂಟ್ ಅನ್ನೋ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿಲ್ಲ ಅವರು ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನ ಮಗ ಮಾತಾಡಿದ್ರು ಇಲ್ಲ ಅವರೇ ಹೈಕಮಾಂಡು ಅವ್ರು ಹೇಳಿದ್ಮೇಲೆ ಆಯಿತು, ಅವ್ರ ಅಪ್ಪನೇ ಸಿ ಎಮ್ ಅನ್ನೋ ಸ್ಟೈಲಲ್ಲಿ ಹೇಳಿದ್ರು ಬಿಟ್ಟರೆ ಇನ್ನೇನು ಅವರು ಅದಕ್ಕೆ ತಿರುಗುತ್ತರ ಕೊಟ್ಟಿಲ್ಲ. ಸಿ ಎಮ್ ಆದಮೇಲೇನೂ ಅಷ್ಟೇ ಅವರು ನಮ್ಮ ಪತ್ರಕರ್ತರ ಜೊತೆ ಸಭೆ ಕರೆದಾಗ್ಲೂ ಹೇಳಿದರು ಅವ್ರ ವರ್ತನೆಯೂ ಹಾಗೆ ಇದೆ. ಏನಂದರೆ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹೋಗಬೇಕು ಅನ್ನೋ ದೃಷ್ಟಿಕೋನದಿಂದಲೇ ಅವ್ರು ಕೆಲಸ ಮಾಡ್ತಾಯಿದ್ದಾರೆ. ಇನ್ಕ್ಲೂಡಿಂಗ್ ಚೆನ್ನಮ್ಮ ಅವರು ನಿಧನರಾದಾಗ ಅವ್ರು ಏನು ಮಾಡಿದ್ರು ಅವರ ಬಿಹೇವಿಯರ್ ಅದನ್ನೇ ತೋರಿಸುತ್ತೆ. ಯಾಕಂದರೆ ಅದಕ್ಕೂ ಹಿಂದಿನ ದಿವಸ ಸ್ವಲ್ಪ ದಿವಸ ಮುಂಚೆ ಅಷ್ಟೇ ಅವ್ರದ್ದು ಏನೇನು ಬಿಡದಿ ವಿಚಾರದಲ್ಲಿ ಆಗಿತ್ತು ಅನ್ನೋದು ಗೊತ್ತಿದೆ. ಆದ್ರೂ ಅವರು ಚೆನ್ನಮ್ಮ ಅವ್ರು ತೀರ್ಕೊಂಡಾಗ ಒಬ್ಬ ಸಿ ಎಮ್ ಆಗಿ ಎಷ್ಟು ಗೌರವಯುತವಾಗಿ ಹೇಗೆ ನಡ್ಕೋಬೇಕು ಅದೇ ಆ್ಯಂಗಲಿಂದ ನಡ್ಕೊಂಡು ಅವ್ರು ನಡ್ಕೊಂಡಿರೋ ಉದ್ದೇಶ ಏನು ಅಂತಂದರೆ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹೋಗಬೇಕು ಅನ್ನೋ ಉದ್ದೇಶದಲ್ಲೇ ಇದ್ದಾರೆ. ಅದೇ ಅವರ ವರ್ತನೆ ಹಂಗೆ ಇದೆ. ಬಟ್ ಈ ಸ್ಟೈಲ್ ಏನ್ ಚೇಂಜ್ ಆಗಿದೆಯಲ್ಲ, ಈ ಬಹು ಆಯಾಮದ ಬೇಗುದಿಗಳನ್ನ ಒಂದಲ್ಲ ಎರಡಲ್ಲ ನೀವು ಹತ್ತಾರು ರೀತಿನಲ್ಲಿ ನೋಡ್ಬೋದು. ಈಗ ನೆಕ್ಸ್ಟ್ ಅಲೆ ಎಲ್ಲಿ ಬರುತ್ತೆ ನೆಕ್ಸ್ಟ್ ಅಲೆ ಎಲ್ಲಿ ಬರುತ್ತೆ ಅಂದ್ರೆ ಅಸಮಾಧಾನದ್ದು ಪೋರ್ಟ್ಫೋಲಿಯೋ ಹಂಚಿಕೆ ಆದಾಗ ಬರುತ್ತೆ. ನಾನು ಈಗಲೇ ಹೇಳಿದೆ ನಿಮ್ಗೆ 22 ಖಾಲಿ ಇದೆ ಇನ್ನು ಕೊಡೋದಕ್ಕೆ, 19 ಜನ ಇರೋದು. ಆದ್ರೂ ಅಲ್ಲಿ ಒಂದು ಪ್ರಬಲ ಖಾತೆ ಅಂತ ಅನ್ಸ್ಕೊಳ್ಳೋದು ಕೇವಲ 10 ಅಷ್ಟೇ. ಅದನ್ನ ನಾವು ನಮ್ಮ ಸ್ಕ್ರೀನ್ ಮೇಲೆ ತೋರಿಸ್ಬೋದು. ಎಲ್ಲರೂ ಪ್ರಬಲ ಖಾತೆ ಅಂದ್ರೆ ಹೆಂಗೆ ಪ್ರಬಲ ಹೇಳಿ ನೀವು? ಅದೇ ಬಜೆಟ್ ಅಲೋಕೇಶನ್, ಸ್ಪೆಂಡಿಂಗ್ ಪವರ್, ಮೂಲ ಬರೋದು ಅಲ್ಲಿಗೇನೆ. ಜನರ ಮಧ್ಯೆ ಹೋಗಿ ಕೆಲಸ ಮಾಡೋ ಅವಕಾಶ ಇದೆ. ಜನರಿಗೆ ನೀವು ಚೆನ್ನಾಗಿ ಕೆಲಸ ಮಾಡೋದ್ರಿಂದ ಪ್ರಬಲ ಖಾತೆ ಯಾವುದು ಅಂತಂದ್ರೆ ಸಮಾಜ ಕಲ್ಯಾಣ ಆಗ್ಬೋದು, ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಆಗ್ಬೋದು, ಕೃಷಿ ಆಗ್ಬೋದು, ಸಮುದಾಯಕ್ಕೆ ಹತ್ರ ನೀರಾವರಿಗೆ ಹೋಗ್ಬೋದು, ನೀರಾವರಿ ಆಗ್ಬೋದು. ಬಟ್ ಎಲ್ಲರೂ ಹೊಡೆದಾಟ ನಡೆದಿರೋದು ಯಾವುದಕ್ಕೆ ಹೆಚ್ಚಿಗೆ ಬಜೆಟ್ ಇದೆ ಅದಕ್ಕೆ ಬಿಟ್ರೆ ನಾನು ಜನರಿಗೆ ಕೆಲಸ ಮಾಡೋದಕ್ಕೆ ಅಥವಾ ರಾಜ್ಯಕ್ಕೆ ನಾನು ಒಳ್ಳೆ ಪ್ರಾಜೆಕ್ಟ್ ತರ್ತೀನಿ, ಒಳ್ಳೆ ಕೆಲಸ ಮಾಡ್ತೀನಿ ಆದ್ರಷ್ಟಿಂದ ಯಾರ್ದೋ ಹೊಡೆದಾಟ ಇಲ್ಲ. ಅದು ತುಂಬಾ ಬೇಜಾರನ್ನ. ಪ್ಲಾನಿಂಗ್ ಅಂಡ್ ಸ್ಟಾಟಿಸ್ಟಿಕ್ಸ್ ಯಾರಿಗೂ ಬೇಡ. ಆಕಾಂಕ್ಷಿ ಇಲ್ಲೊಬ್ರು ಇದ್ದಾರೆ, ಇದನ್ನ ಹೇಗೆ ಹ್ಯಾಂಡಲ್ ಮಾಡೋದು? ಈಗ ನೋಡಿ ಈ ರೀತಿ ಆಕಾಂಕ್ಷಿಗಳು ಉಟ್ಕೊಂಡ್ಬಿಟ್ರೆ ನಾಗೇಂದ್ರ ಅವರೇ, ನಾನು ನಿಮಗೆ ಕೇಳೋದು, ವಿರೋಧ ಪಕ್ಷವಾಗಿ ಗೋವಿಂದರಾಜ್ ಅವರು, ನಾಗೇಂದ್ರ ಅವರು ಇಷ್ಟೆಲ್ಲ ನಡೆದೋಯ್ತು. ನಿಮ್ಮ ಒಗ್ಗಟ್ಟನ್ನ ನಾವು ಇಲ್ಲಿ ಜನರಿಗೋಸ್ಕರ ನಾವು ನೋಡ್ಲೇ ಇಲ್ವೇ? ಜನ ಕೂಡ ಅದನ್ನ ನಿರೀಕ್ಷೆ ಮಾಡ್ತಾರೆ. ಗೋವಿಂದರಾಜ್ ಅವರೇ, ಜನ ಕೇಳ್ತಿದ್ದಾರೆ ಯಾಕೆ ವಿರೋಧ ಪಕ್ಷ ಮಾತಾಡ್ತಾನೆ ಇಲ್ಲ, ವಿರೋಧ ಪಕ್ಷ ಎಲ್ಲಿದೆ ಅನ್ನೋ ಪ್ರಶ್ನೆ ಬಂದ್ಬಿಡುತ್ತೆ. ಈಗ ನೋಡಿ, ನಾವು ಈ ಕ್ಯಾಬಿನೆಟ್ ಗೊಂದಲನ ಜನರಿಗೆ ತಿಳಿಸುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಇವತ್ತು ರಾಜ್ಯದಲ್ಲಿ ಸರಿಯಾಗಿ ಮಳೆ ಬಂದಿಲ್ಲ, ನೀರು ಸಿಗ್ತಾ ಇಲ್ಲ, ಇದು ಯಾಕೆಂದರೆ ಇವತ್ತು ಬೆಳೆ ಬೆಳೆಯೋಕೆ ರೈತರಿಗೆ ಆಗ್ತಾ ಇಲ್ಲ. ಈ ವಿಚಾರ ಇಟ್ಕೊಂಡು ನಾವು ಜಿಲ್ಲೆನಲ್ಲಿ ಇವತ್ತು ನಾಯಕರುಗಳು ರೈತರನ್ನ ಭೇಟಿ ಮಾಡಿ ಅವರು ಏನು ಅನುಭವಿಸ್ತಾ ಇದ್ದಾರೆ ಅದನ್ನೆಲ್ಲ ಒಂದು ಮಾಹಿತಿ ಕಲೆಕ್ಟ್ ಮಾಡಿ ಸರ್ಕಾರವನ್ನು ಗಮನ ಸೆಳೆಯುವಂಥ ಕೆಲಸಕ್ಕೆ ನಾವು ಹೋಗ್ತಾ ಇದ್ದೀವಿ. ಆದರೆ ಇವತ್ತು ಇರ್ತಕ್ಕಂಥ ಸರ್ಕಾರ ಕಳೆದ 3 ತಿಂಗಳಿಂದ ರೈತರು ಇಷ್ಟೆಲ್ಲ ಸಮಸ್ಯೆಗಳು ಅನುಭವಿಸ್ತಾ ಇದ್ರು, ಅವ್ರಿಗೆ ಪರಿಹಾರ ಏನು ಕೊಡಬೇಕು, ಎಲ್ಲಿ ಸಭೆ ಮಾಡಬೇಕು, ಯಾರನ್ನು ಭೇಟಿ ಆಗಬೇಕು ಅಂತ ಹೇಳ್ಬಿಟ್ಟು ಯಾವುದನ್ನು ತಲೆ ಕೆಡಿಸ್ಕೊಂಡ್ದಲೆ ಇವ್ರದ್ದು ಯಾವುದೋ ಒಂದು ರೀತಿಯಲ್ಲಿ ಓಡ್ತಾ ಇದ್ದಾರೆ. ಅದು ಯಾವ ಕಡೆ ಓಡ್ತಾ ಇದ್ದಾರೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಒಂದ್ ನಿಮಿಷ ಇವತ್ತು ಈ ರೀತಿ ಸಮಸ್ಯೆಗಳು ಇಟ್ಕೊಂಡು ಇವ್ರ ಕ್ಯಾಬಿನೆಟ್ ಗೊಂದಲನ ನಾವು ಎಲ್ಲ ಜನರಿಗೆ ಹೇಳೋದ್ಕಿಂತ ಸಮಸ್ಯೆಗಳು ಏನಿದೆ ಅಂತ ಹೇಳ್ಬಿಟ್ಟು ಜನರಿಗೆ ನಾವು ಇವತ್ತು ಸರ್ಕಾರಕ್ಕೆ ಹೇಳುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ. ಆದ್ರೆ ಇವತ್ತು ಸರ್ಕಾರ ಕಳೆದ 3 ವರ್ಷದಿಂದ ಏನಾದ್ರೂ ಒಂದು ಸಾಧನೆ ಮಾಡಿರೋ ಪಟ್ಟಿಗಳು ಹೇಳ್ರಪ್ಪ ರೈತರ ವಿಚಾರವಾಗಿ, ರಾಜ್ಯದ ಅಭಿವೃದ್ಧಿ ವಿಚಾರವಾಗಿ ಅಂತ ಹೇಳಿದ್ರೆ ಇವತ್ತು ಕಾಂಗ್ರೆಸ್ ಯಾರಿಗೂ ಇಲ್ಲ. ನಿಮ್ಮ MLA ಕೇಳಿ, ಅವ್ರನ್ನೇ ಕೇಳ್ಬಿಟ್ರೆ ಇಲ್ಲಪ್ಪ ನಾವ್ ಯಾವ್ದೋ ಗ್ಯಾರಂಟಿ ಅನೌನ್ಸ್ ಮಾಡಿದ್ರೆ ಎಲ್ಲ ಮಲ್ಕೊಂಡ್ಬಿಟ್ಟಿದೀವಿ ಅಂತ ಹೇಳ್ತಾರೆ ಬಿಟ್ರೆ ಅವ್ರಿಗೆ ಕೆಲಸನೇ ಇಲ್ಲ ಅಂತ ಹೇಳ್ಬಿಟ್ಟು ಅವರೇ MLA ಹೇಳ್ತಾ ಇದಾರಲ್ಲ. ಈ ಪರಿಸ್ಥಿತಿ ಸರ್ಕಾರ ನಡೀತಾ ಇದೆ. ಇವತ್ತು 138 ಕೊಟ್ರಲ್ಲ, ಯಾಕೆ ನಾವು ಸರ್ಕಾರಕ್ಕೆ ಈ 138 ಕೊಡ್ಬೇಕಾಯ್ತು ಹೇಳ್ಬಿಟ್ಟು ಇವತ್ತು ಮತದಾರ ಮತ್ತೆ ಜನರು ಇವತ್ತು ಸಂಖ್ಯಾಬಲ ಒಂದು ರೀತಿ ಅಸ್ತ್ರ ಆಗೋಯ್ತು ಅಂತ ಸರ್ಕಾರಕ್ಕೆ. ದೇ ಆರ್ ನಾಟ್ ವರಿಡ್. ಏನ್ 5 ಜನ 10 ಜನ ಬಂಡಾಯ ಹೇಳ್ತೀರಾ, ಹೇಳ್ರಿ, ರಿಸೈನ್ ಮಾಡ್ತೀರಾ, ಮಾಡ್ರಿ. ನಾನು ನಿನ್ನೆನೂ ಈ ಪ್ರಶ್ನೆ ಕೇಳಿದ್ದೆ. ಸಂಖ್ಯಾಬಲನೇ ಒಂದು ಅಸ್ತ್ರ ಆಗೋಯ್ತು ಸರ್ಕಾರಕ್ಕೆ. ಅಸ್ಥಿರ ಆಗೋದಿಲ್ಲ. ಯಾರೋ ಒಬ್ರಿಬ್ರು ಈಗ ಹಿಂದೆಲ್ಲ ಈಗ ಏನು ಅಂದ್ರೆ ಯಡಿಯೂರಪ್ಪನವರಿದ್ದಾಗ ಅವರಿಗೆ 102, 103 ಸೀಟ್ ಬಂದು ಬಹುಮತ ಸಾಬೀತುಪಡಿಸೋದಕ್ಕೆ ಏನೇನಾಯ್ತು ಎಲ್ಲರೂ ನೋಡಿದ್ವಿ. ಇವತ್ತು ಯಾಕೆ ಇಷ್ಟು ಬಲಿಷ್ಠವಾಗಿ ಅವರು ಅದನ್ನ ಹ್ಯಾಂಡಲ್ ಮಾಡಬಹುದು ಅಂತಂದ್ರೆ ಅವ್ರಿಗೆ ಎಕ್ಸ್ಟ್ರಾ ಸೀಟ್ ಇರೋದ್ರಿಂದ. ಸೊ ಸುಭದ್ರವಾದ ಸರ್ಕಾರ ಇರೋದು ರಾಜ್ಯದ ಹಿತದೃಷ್ಟಿಯಿಂದ ಬಹಳ ಒಳ್ಳೇದು. ಯಾರೋ ಒಬ್ರಿಬ್ರು ಇಡೀ ರಾಜ್ಯ ಸರ್ಕಾರವನ್ನ ಆಟ ಆಡ್ಸೋದಕ್ಕೆ, ಪಾರ್ಟಿಯನ್ನ ಆಟ ಆಡ್ಸೋದಕ್ಕೆ ಅವಕಾಶ ಇರಲ್ಲ. ಸೊ ಅದು ಬಹಳ ಒಳ್ಳೇದು. ಆದ್ರೆ ಇವತ್ತು ವಿರೋಧ ಪಕ್ಷಗಳಿಗೆ ನಂದೊಂದು ಬಹಳ ಒಂದೇ ಅಂಶದ ಪ್ರಶ್ನೆ ಇದೆ. ಏನಂತಂದ್ರೆ
ಬೇರೆ ಎಲ್ಲ ಬರ ನೆರೆ ಎಲ್ಲ ಇರ್ಬೋದು, ಆದರೆ ಒಬ್ಬ ಏನು ಅವ್ಯವಹಾರದಲ್ಲಿ ರಾಜೀನಾಮೆ ಕೊಟ್ಟಿರೋರನ್ನು ವಾಪಸ್ ಮಾಡಿದ್ರೆ ಬಲಿಷ್ಠವಾದ ವಿರೋಧ ಪಕ್ಷ ನಿಜವಾಗ್ಲೂ ಇದ್ದಿದ್ದು ಹೋದಾದ್ರೆ ಅವ್ರನ್ನ ತೆಗಿಸ್ಬೋದಿತ್ತು. ಈಗ ಹೈಕಮಾಂಡ್ ಕೊಟ್ಟಿದ್ದು ಇಬ್ಬರನ್ನ ಚೇಂಜ್ ಮಾಡಿದಾರಲ್ವಾ, ಇದನ್ನ ಒಂದು ನಮ್ಮ ವಿರೋಧ ಪಕ್ಷಗಳು ಯಾಕೆ ಚೇಂಜ್ ಮಾಡ್ಸೋಕ್ಕಾಗ್ತಾ ಇಲ್ಲ? ಆಗ್ತಾ ಇಲ್ಲ. ಮಾಡ್ಬೋದಲ್ವಾ? ಹೌದು, ವಿರೋಧ ಪಕ್ಷದವ್ರ ಕೆಲಸ ತಾನೇ ಅದು, ಅದನ್ನ ಮಾಡ್ಬೋದು ಅವ್ರು. ಮಾಡ್ಲಿಲ್ಲ ಅಂತ ನಾಗೇಂದ್ರ ಅವರೇ ಅಲ್ಲಿಂದಾನೇ ಶುರು ಮಾಡ್ಬಿಡಿ. ನಿಮಗೆ ನಿಜವಾಗ್ಲೂ ಅವಕಾಶ ಇದ್ದಿದ್ದು ಎಲ್ಲಿ? ನಾಗೇಂದ್ರ ಅವ್ರನ್ನ ಏನು ಒಳಗೆ ತಗೊಂಡಿದ್ದಾರೆ ಸಂಪುಟದಲ್ಲಿ, ನಿಜವಾದ ಅವಕಾಶ ಇತ್ತು ವಿರೋಧ ಪಕ್ಷಗಳಿಗೆ, ಬಟ್ ನೀವು ಚಾಚು ಅನ್ಲಿಲ್ಲಪ್ಪ. ಅಲ್ಲ, ಇವತ್ತು ಜನ ನೋಡ್ತಾ ಇದ್ದಾರೆ, 7 ಕೋಟಿ ಜನ 136 ಮ್ಯಾಂಡೇಟ್ರಿ ಕೊಟ್ರಲ್ಲ, ಇವರ ಒಂದು ಪರಿಸ್ಥಿತಿನ ಇತ್ತು, ಹೀನಾಯ ಪರಿಸ್ಥಿತಿ ಜನ ಮಾತಾಡ್ತಾ ಇದ್ದಾರೆ. ಇವ್ರಿಗೆ ಅಧಿಕಾರಕ್ಕೋಸ್ಕರ ಒದ್ದಾಡಕ್ಕೆ ಬಂದಿದ್ದಾರೆ, ಜನ ಸೇವೆ ಮಾಡೋಕ್ಕೆ ಬಂದಿಲ್ಲ, ಜನನ ಆಗಲೇ ಕಣ್ಣೀರಾಕ್ಸಕ್ಕೆ ಬಂದಿರೋಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತಾರೆ. ಇವತ್ತು ನೋಡಿ ನೀವು ಈ ಕ್ಯಾಬಿನೆಟಲ್ಲಿ 36 ಜನ ಸಚಿವರಲ್ಲಿ ಜಮೀರ್ ಅಹಮದ್ ಅವ್ರನ್ನ ಎಳೆಯಾಗಿ ಬಿಚ್ಚಿಟ್ಟವ್ರು ಯಾರು? BR ಪಾಟೀಲ್ ಅವರು ವಸತಿ ಗೃಹ ಸಚಿವರಾಗಿದ್ದಾಗ ಎಷ್ಟೆಷ್ಟು ಮೋಸ ಮಾಡಿದ್ದಾರೆ, ಎಷ್ಟೆಷ್ಟು ಮನೆ ಹಗರಣಗಳು ಮಾಡಿದ್ದಾರೆ ಅಂತೇಳಿ ಅಷ್ಟು ಸಂಕ್ಷಿಪ್ತವಾಗಿ ಬಿಚ್ಚಿಟ್ಟಂಥ BR ಪಾಟೀಲ್ ಅವರು ಸ್ವತಃ ಕಾಂಗ್ರೆಸ್ ಪಕ್ಷದ MLA, ಇವತ್ತು ಅವ್ರು ಕ್ಯಾಬಿನೆಟ್ ಇಟ್ಕೊಂಡಿದ್ದಾರೆ. ಇವತ್ತು ನೀವು ನಾಗೇಂದ್ರ ಬಗ್ಗೆ ಮಾಡ್ತಿದ್ರೆ, ನಾಗೇಂದ್ರ ಜೈಲ್ಗೆ ಹೋಗಿರೋನು ಕರ್ಕೊಂಬಂದು ಕ್ಯಾಬಿನೆಟ್ ಇಟ್ಕೊಂಡಿದ್ದೀರಿ. ಇವತ್ತು ಗುಬ್ಬಿ ಶ್ರೀನಿವಾಸ್ ಅವ್ರು ಹೇಳ್ತಾರೆ, ಇವತ್ತು ಗಾಡ್ ಫಾದರ್ ಇರಬೇಕು, ಇಲ್ಲ ದುಡ್ಡು ಇರಬೇಕು, ಇಲ್ಲ ತಲೆ ಹೊಡಿಬೇಕು, ಇವ್ರು ಮಾತ್ರ ಇವತ್ತು ಸಚಿವ ಸ್ಥಾನ ಅಂತ ಅವ್ರು ಹೇಳ್ತಾರೆ. ಮುಖ್ಯಮಂತ್ರಿ ಮಗ ಆಗಬೇಕು, ಇದನ್ನ ಯಾರು ಹೇಳ್ತಾ ಇದ್ದಾರೆ? ಗುಬ್ಬಿ ಶ್ರೀನಿವಾಸ್ ಹೇಳ್ತಾರೆ. ಇವತ್ತು TB ಜಯಚಂದ್ರ ಅವ್ರು ಏನು ಹೇಳ್ತಾ ಇದ್ದಾರೆ? ಇವತ್ತು ನಾನು 50 ಇಂದ 60 ವರ್ಷ ಕಾಂಗ್ರೆಸ್ ಅಲ್ಲಿ ಇದ್ದೀನಿ, ಇವತ್ತು ನಾನು ಕ್ಷೇತ್ರ ಜನಕ್ಕೆ ಮುಖ ಮಾಡೋಕ್ಕಾಗ್ತಾ ಇಲ್ಲ, ಉತ್ತರ ಕೊಡೋಕ್ಕಾಗ್ತಾ ಇಲ್ಲ, ಈ ಕ್ಯಾಬಿನೆಟ್ ಅಲ್ಲಿ ಇರಬೇಕೋ ಬೇಡ ಅಂತ ಯೋಚನೆ ಮಾಡ್ಕೊಂತ ಕ್ಷೇತ್ರ ಜನ ನಿರ್ಧಾರ ಅನ್ನೋ ಪರಿಸ್ಥಿತಿ ಬಂದಿದ್ದಾರೆ. ದೇಶಪಾಂಡೆ ಅವರು ಇವತ್ತು ಬ್ರಾಹ್ಮಣನ ಒಂದು ಸಮುದಾಯ ಇವತ್ತು ಕಡೆಗಣಿಸ್ತಾ ಇದ್ರಲ್ಲ ನೀವು ಇವತ್ತು ರಾಜ್ಯದಲ್ಲಿ. ಇವತ್ತು ದಲಿತರಿಗೆ 10 ಸ್ಥಾನಮಾನ ಕೊಟ್ಟಿದ್ದೀರಿ, ಇವತ್ತು ಲಿಂಗಾಯತರಿಗೆ 7 ಸ್ಥಾನ ಕೊಟ್ಟಿದ್ದೀರಿ, ಹಿಂದುಳಿದ ಜನಾಂಗಕ್ಕೆ ಒಕ್ಕಲಿಗರಿಗೆ 6 ಕೊಟ್ಟಿದ್ದೀರಿ, ಅಲ್ಪಸಂಖ್ಯಾತ 4 ಕೊಟ್ಟಿದ್ದೀರಿ. ಆದ್ರೆ ಬ್ರಾಹ್ಮಣರಿಗೊಂದಿಲ್ಲ. ಇವತ್ತು ಮೀಸಲಾತಿ ಬಗ್ಗೆ ಮಾತಾಡ್ತಾರೆ, ಸಂವಿಧಾನ ಬಗ್ಗೆ ಮಾತಾಡ್ತಾರೆ, ಮೀಸಲಾತಿ ಬಗ್ಗೆ ಮಾತಾಡ್ತಾರೆ, ಮಹಿಳಾ ಮೀಸಲಾತಿ ಬಗ್ಗೆ ಏನ್ ತಗೊಂಡಿದ್ದಾರೆ? ಒಂದ್ 2-3 ಕ್ಯಾಬಿನೆಟ್ ಕೊಡ್ಬೋದಾಗಿತ್ತಲ್ಲ.